ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸುಖದಲ್ಲಿ ಸಾತ್ವಿಕಾದಿ ಪ್ರಭೇದಗಳು ಎಂಬ 182ನೆಯ ಉಪನ್ಯಾಸಕ್ಕೆ ಸ್ವಾಗತ. ಕರ್ಮಕ್ಕೆ ಬೇಕಾದ ಕರ್ತ್ರಾದಿಗಳನ್ನು ಹೇಳಿದ್ದಾಯಿತು. ಈಗ ಕರ್ಮದ ಫಲವನ್ನು ಸಾತ್ವಿಕಾದಿ ಪ್ರವಿಭಾಗದಿಂದ ವಿಂಗಡಿಸಿ ತಿಳಿಸುತ್ತಿದ್ದಾರೆ. ಹಿಂದಿನ ದಿನದಲ್ಲಿ ಸಾತ್ವಿಕ ಧೃತಿಯು ಸಾತ್ವಿಕ ಕರ್ಮಕ್ಕೆ ಅವಶ್ಯವೆಂಬುದನ್ನು ತಿಳಿಸಿರುತ್ತದೆ. ಯಾವ ಕರ್ಮಕ್ಕಾದರೂ ಧೃತಿ ಬೇಕೇ ಬೇಕು. ಸಹಜವಾದ ರೀತಿಯಿಂದ ಕರ್ಮವನ್ನು ಮಾಡುವವನು ಸಹಜವಾದ ರೀತಿಯ ಧೃತಿಯನ್ನು ಅವಲಂಬಿಸುತ್ತಾನೆ. ಅಸಹಜ ರೀತಿಯಿಂದ ಕರ್ಮವನ್ನು ಮಾಡುವವನು ಅಸಹಜವಾದ ಧೃತಿಯನ್ನು ಅವಲಂಬಿಸುತ್ತಾನೆ. ಆದ್ದರಿಂದ ನಾವು ಕರ್ಮದಲ್ಲಿ ಯಾವ ಬಗೆಯ ಧೃತಿಯನ್ನು ಅವಲಂಬಿಸಿರುತ್ತೇವೆ ಎಂಬುದನ್ನು ಆಗಾಗ್ಗೆ ಪರೀಕ್ಷೆ ಮಾಡಿಕೊಳ್ಳುತ್ತಿರಬೇಕು. ಈಗಿನ ಜನರು ಮಾತ್ರವಲ್ಲ, ಜನಾಂಗಗಳೇ ಅಸಹಜವಾದ ರೀತಿಯ ಧೃತಿಯನ್ನು ಅವಲಂಬಿಸುವುದು ಕಂಡುಬರುತ್ತಿದೆ. ಅವರಲ್ಲಿ ಒಬ್ಬರ ಅಭಿಪ್ರಾಯವೋ ಮತ್ತೊಬ್ಬರಿಗೆ ಒಗ್ಗುವುದಿಲ್ಲ. ಒಬ್ಬೊಬ್ಬರು ತಾವು ಹಿಡಿದ ಮೊಲಕ್ಕೆ 3 ಕಾಲು ಎಂದು ಪಟ್ಟು ಹಿಡಿದು ವಾದಿಸುತ್ತಿರುತ್ತಾರೆ. ಒಬ್ಬರು ಮತ್ತೊಬ್ಬರನ್ನು ಜರಿದು ಅವರ ವಿಷಯಕ್ಕೆ ಅಸಹನೆಯನ್ನು ತೋರಿಸುವುದು ರೂಢಿಗೆ ಬಂದು ಬಿಟ್ಟಿದೆ. ದೊಡ್ಡ ದೊಡ್ಡ ರಾಷ್ಟ್ರಗಳು ಸಣ್ಣ ಸಣ್ಣ ರಾಷ್ಟ್ರಗಳನ್ನು ಯಾವಾಗ ನುಂಗಿ ನೊಣೆದೆವು ಎಂದು ಹವಣಿಸುತ್ತಿವೆ. ಗುಡಿಗೆ ನುಗ್ಗಿದ ಕುರಿಯನ್ನು ಕಂಡ ತೋಳನು, ಅಯ್ಯೋ ಅಲ್ಲಿಗೆ ಏತಕ್ಕೆ ಹೋಗುತ್ತೀಯಪ್ಪ, ಪೂಜಾರಿ ಕಂಡರೆ ನಿನ್ನನ್ನು ದೇವರಿಗೆ ಬಲಿ ಕೊಡುವನಲ್ಲ ಎಂದು ಕನಿಕರವನ್ನು ನಟಿಸುವಂತೆ ಒಂದೊಂದು ಮಹಾರಾಷ್ಟ್ರವು ಈ ಸಣ್ಣ ರಾಷ್ಟ್ರಕ್ಕೆ ಆ ಮತ್ತೊಂದು ಮಹಾರಾಷ್ಟ್ರದಿಂದ ಅಪಾಯವು ಬಂದೊದಗಿದೆ ಎಂಬ ಕೂಗನ್ನು ಎಬ್ಬಿಸುತ್ತಿದೆ. ಇದೆಲ್ಲ ತಾಮಸ ಧೃತಿಯ ಗುರುತೇ ಸರಿ. ನ್ಯಾಯಕ್ಕೆ ಬೆಲೆ ಕೊಟ್ಟವರು ಎಂದಿಗೂ ಇಂಥ ಧೃತಿಯನ್ನು ಅವಲಂಬಿಸುವುದಿಲ್ಲ. ಒಂದಾನೊಂದು ಸಮಯದಲ್ಲಿ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಬ್ಯಾರಿಸ್ಟರ್ ಆಗಿ ಒಬ್ಬ ಕಕ್ಷಿಗಾರನ ಪರವಾಗಿ ವಾದಿಸುತ್ತಿರುವಲ್ಲಿ ನಡುವೆ ಆ ತನ್ನ ಕಕ್ಷಿಗಾರನು ಸುಳ್ಳು ಹೇಳುತ್ತಿದ್ದಾನೆಂದು ತಮಗೆ ಹೊಳೆಯಲು ಕೂಡಲೇ ನಾನು ಈ ಮೊಕದ್ದಮೆಯನ್ನು ಕೈಬಿಟ್ಟಿರುತ್ತೇನೆ ಎಂದು ಕುಳಿತುಕೊಂಡು ಬಿಟ್ಟರಂತೆ. ತಮ್ಮ ಪಕ್ಷವು ತಪ್ಪಾಗಲಿ, ಅದನ್ನು ಹಿಡಿಯುವುದರಿಂದ ಯಾವ ದುಷ್ಫಲವೇ ಆಗಲಿ, ಕೊನೆಯವರೆಗೂ ನೋಡಿಯೇ ಬಿಡೋಣ ಎನ್ನುವುದು ಎಂದಿಗೂ ಸರಿಯಾದ ಧೃತಿಯಲ್ಲ. ಆಶೆಯನ್ನು, ಕೋಪವನ್ನು, ನಾಚಿಕೆಯನ್ನು ಅಥವಾ ಅಪಮಾನವನ್ನು ನಿಮಿತ್ತ ಮಾಡಿಕೊಂಡು ಪಟ್ಟು ಹಿಡಿಯುವುದು ಎಂದಿಗೂ ಸರಿಯಾದ ಧೃತಿಯಲ್ಲ. ಈ ಬಗೆಯ ಹಠದಲ್ಲಿ ಸೋಲು ಗೆಲುವುಗಳು ಅನಿಶ್ಚಿತ. ಆದರೆ ದುಷ್ಫಲವು ಮಾತ್ರ ಖಂಡಿತವಾಗಿ ಆಗಿಯೇ ತೀರುತ್ತದೆ. ಅಧ್ಯಾತ್ಮ ಸಾಧನೆಯಲ್ಲಿ ಯಾವಾಗಲೂ ರಾಜಸ ತಾಮಸ ಧೃತಿಗಳನ್ನು ಬಿಟ್ಟು ಸಾತ್ವಿಕ ಧೃತಿಯನ್ನೇ ಅವಲಂಬಿಸಬೇಕು ಎಂದು ತಿಳಿಸಿದ್ದಾಗಿದೆ. ಈಗ ಬೇರೆ ಬೇರೆಯ ಬುದ್ಧಿ, ಧೃತಿ ಮುಂತಾದವುಗಳನ್ನು ಅವಲಂಬಿಸಿದ ಕರ್ಮದಿಂದ ಆಗುವ ಸುಖವು ಹೇಗೆ ಬೇರೆ ಬೇರೆಯಾಗಿರುವುದು ಎಂಬುದನ್ನು ವಿಚಾರಿಸಬೇಕಾಗಿದೆ. ಎತ್ತದಗ್ರೆ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಮಾತ್ಮ ಬುದ್ಧಿ ಪ್ರಸಾದಜಂ. ಯಾವುದು ಮೊದಲು ವಿಷದಂತಿರುವುದೋ ಆದರೆ ಪರಿಣಾಮದಲ್ಲಿ ಅಮೃತದಂತಾಗುವುದೋ ಆತ್ಮಬುದ್ಧಿ ಪ್ರಸಾದದಿಂದ ಉಂಟಾದ ಆ ಸುಖವು ಸಾತ್ವಿಕವು. ಲೋಕದಲ್ಲಿ ಕೆಲವು ಸುಖಗಳು ಕಷ್ಟಪಟ್ಟ ಮೇಲೆಯೇ ಸಿಕ್ಕತಕ್ಕವುಗಳಾಗಿವೆ. ಕಾವ್ಯರಸವನ್ನು ಆಸ್ವಾದನೆ ಮಾಡುವ ಸುಖ, ಸೂರ್ಯ ನಮಸ್ಕಾರವೇ ಮುಂತಾದವುಗಳನ್ನು ಆಚರಿಸುವುದರಿಂದ ಆಗುವ ಸುಖ, ಪಾರಾಯಣದಿಂದ ಬರತಕ್ಕ ಸುಖ, ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುವುದರಿಂದ ಆಗುವ ಸುಖ, ಇವುಗಳೆಲ್ಲ ಕಷ್ಟಪಟ್ಟು ಅಳವಡಿಸಿಕೊಂಡ ಮೇಲೆಯೇ ತೋರಿಕೊಳ್ಳುವಾಗಿರುತ್ತವೆ. ಅಧ್ಯಾತ್ಮ ಪ್ರವಚನಗಳನ್ನು ಕೇಳುವುದರಿಂದ ಆಗುವ ಸುಖವು ಇಂಥದ್ದೇ. ಇವುಗಳೆಲ್ಲವೂ ಅಭ್ಯಾಸ ಬಲದಿಂದ ಮನಸ್ಸಿಗೆ ರತಿಯನ್ನುಂಟು ಮಾಡುವವು.
ದುಃಖವನ್ನು ಅತ್ಯಂತವಾಗಿ ಕಳೆಯುವವು. ಮೊದಮೊದಲು ವಿಷವಾಗಿ ಅವು ನಮಗೆ ಬೇಕು ಎನ್ನಿಸುವುದೇ ಇಲ್ಲ. ಆದರೆ ಕೊನೆಯಲ್ಲಿ ಅಮೃತದಂತೆ ಕಾಣಬರುವವು. ಮೊದಲು ಸಾತ್ವಿಕ ಸಾಧನವನ್ನು ಮಾಡುವಾಗ ಅಯ್ಯೋ ಇದನ್ನು ಮಾಡಬೇಕಲ್ಲ ಎನಿಸುತ್ತದೆ. ಆದರೆ ಕೊನೆಯಲ್ಲಿ ಇದನ್ನು ಮಾಡದೆ ಬಿಟ್ಟಿದ್ದರೆ ಕೆಡುತ್ತಿದ್ದೆ, ನನಗೆ ತುಂಬ ನಷ್ಟವಾಗುತ್ತಿತ್ತು ಎನಿಸುತ್ತದೆ. ಅತಿಥಿಗಳ ಸೇವೆ, ಸಾಧು ಸಂತರ ಸೇವೆ, ಈಶ್ವರ ಪೂಜೆ ಮುಂತಾದವುಗಳೆಲ್ಲ ಹೀಗೆಯೇ. ನಾನು ಕೆಲವು ಸ್ನೇಹಿತರೊಡನೆ ಒಬ್ಬರು ಸಾಧುಗಳ ಬಳಿಯಲ್ಲಿದ್ದೆನು. ಅಲ್ಲಿ ಊಟ ಉಪಚಾರಗಳಿಗೇನೂ ಅಷ್ಟು ಅನುಕೂಲ್ಯವಿರಲಿಲ್ಲ. ಏಕಾದಶಿಯ ದಿನವಂತೂ ನಿಟ್ಟು ಉಪವಾಸ, ದ್ವಾದಶಿಯ ದಿನ ಹೊತ್ತಾಗಿ ಊಟ, ರಾತ್ರಿಯ ಭಜನೆ ನಿಂತುಕೊಂಡೇ ಮಾಡುವುದು. ಎಷ್ಟು ಹೊತ್ತಾದರೂ ಭಜನೆಯಾಗಲಿ ಆರತಿಯ ಪದಗಳಾಗಲಿ ಮುಗಿಯುತ್ತಲೇ ಇರಲಿಲ್ಲ. ರಾತ್ರಿ ನಿದ್ರೆಗೆ ಅಣಿಮಾಡಿಕೊಳ್ಳುವ ಹೊತ್ತಿಗೆ ಸಾಧುಗಳಿಂದ ಕರೆ. ಮನಸ್ಸಿಗೆ ಸಾಕಾಗಿದ್ದರೂ ಅವರ ಬಳಿಗೆ ಪ್ರಯತ್ನಪೂರ್ವಕವಾಗಿ ಹೋಗುವುದು. ಆದರೆ ಅವರೆಲ್ಲಿಂದ ಹಿಂತಿರುಗಿ ಬರುವಾಗ ಅವರ ಸಂಭಾಷಣೆಯಿಂದಲೋ ಉಪದೇಶದಿಂದಲೋ ಆದ ಸುಖವನ್ನು ಸ್ಮರಿಸಿಕೊಂಡು ಆಹಾ ಇದೆಲ್ಲವನ್ನು ಕಳೆದುಕೊಳ್ಳುತ್ತಿದ್ದೆನಲ್ಲ ಎನ್ನುವುದು. ಹೀಗೆ ಕಾಲ ಕಳೆಯುತ್ತಿತ್ತು. ಕಾಲಾನುಕಾಲಕ್ಕೆ ಹಿಂತಿರುಗಿ ನೋಡಿದಾಗ ಆ ಸತ್ಸಂಗದಿಂದ ಎಷ್ಟೊಂದು ಲಾಭವಾಗಿತ್ತೆಂದು ಮನವರಿಕೆಯಾಗಿ ಆಶ್ಚರ್ಯವಾಗಿತು. ಗುರುಗಳು ಎಂದೋ ಒಂದು ದಿನ ತಟ್ಟನೆ ತಲೆಯ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡುತ್ತಾರೆ. ಅಂದಿನಿಂದ ಸಾಧಕನು ಕೃತಕೃತ್ಯನಾಗುತ್ತಾನೆ ಎಂದು ಕೆಲವರ ನಂಬಿಕೆ. ಆದರೆ ಇದು ಸರಿಯಲ್ಲ. ಏಕೆಂದರೆ ಅವರ ಅನುಗ್ರಹವು ಕ್ಷಣ ಕ್ಷಣಕ್ಕೂ ಆಗುತ್ತಿರುತ್ತದೆ. ನಮ್ಮ ನಡೆನುಡಿಗಳನ್ನು ಮನೋಭಾವಗಳನ್ನು ಅವರು ಉಪದೇಶದಿಂದಲೂ ಉದಾಹರಣೆಯಿಂದಲೂ ತಿದ್ದುತ್ತಲೇ ಇರುತ್ತಾರೆ. ಕನ್ನಡಿಯ ಮುಂದೆ ನಿಂತು ರುಮಾಲನ್ನು ಸರಿಪಡಿಸಿಕೊಳ್ಳುವವನು ರುಮಾಲಿನ ಅಂಚು, ಜರತಾರಿ, ತುರುಬು ಮುಂತಾದವುಗಳನ್ನು ಒಂದೊಂದಾಗಿ ಕ್ರಮವರಿತು ತಿದ್ದುಕೊಳ್ಳುವಂತೆ ನಾವು ಗುರುಗಳ ಸನ್ನಿಧಿಯಲ್ಲಿ ಕ್ಷಣ ಕ್ಷಣಕ್ಕೂ ಅವರ ಆದರ್ಶವಾದ ನಡೆನುಡಿಗಳನ್ನು ಅನುಕರಿಸುತ್ತಿರುವೆವು. ನಮಗೂ ಗೊತ್ತಿಲ್ಲದಂತೆ ಅವರ ಅನುಗ್ರಹದಿಂದ ನಾವು ಮಾರ್ಪಟ್ಟು ಬೇರೆಯ ಮನುಷ್ಯರೇ ಆಗಿಬಿಡುವೆವು. 1000 ಉಳಿಯ ಪೆಟ್ಟು ಬಿದ್ದು ಒಂದು ಸುಂದರ ಶಿಲಾ ವಿಗ್ರಹವು ಏರ್ಪಡುವಂತೆ ನಮ್ಮ ಹಲವು ಸಾಧನಗಳಿಂದ ಗುರುಗಳ ಅನುಗ್ರಹವನ್ನು ಸಂಪಾದಿಸಿಕೊಳ್ಳುತ್ತಿರುವೆವು. ಇಲ್ಲಿ ಸಾಧನದ ಮರ್ಮವೇನೆಂದರೆ ನನ್ನತನವನ್ನು ಬದಿಗಿಟ್ಟು ಗುರುಗಳು ಮಾಡುತ್ತಿರುವ ವಿನಯಾಧಾನಕ್ಕೆ ಹೊಂದಿಕೆಯಾಗಿ ಆತ್ಮನಿವೇದನವನ್ನು ಮಾಡುವುದೇ. ಇದು ಮೊದಲು ಬಹಳ ಕಷ್ಟಸಾಧ್ಯವಾಗಿ ತೋರಬಹುದು. ಆದರೆ ಕೊನೆಯಲ್ಲಿ ಅದರಿಂದ ಉತ್ತಮವಾದ ಫಲವು ಬಂದು ನಮ್ಮಲ್ಲಿ ಆನಂದವು ನೆಲೆಸುವುದು. ಸಾತ್ವಿಕ ಸುಖವು ಆತ್ಮಬುದ್ಧಿಯ ಪ್ರಸಾದದಿಂದ ಬರತಕ್ಕದ್ದಾಗಿರುತ್ತದೆ. ಬುದ್ಧಿಯ ಅಥವಾ ಅಂತಃಕರಣವು ಆತ್ಮಬುದ್ಧಿಯಾಗಬೇಕು. ಆತ್ಮನ ಪ್ರತಿಬಿಂಬವು ಅದರಲ್ಲಿ ಮೂಡಿಕೊಳ್ಳಬೇಕು. ಆಗಲೇ ಉತ್ತಮವಾದ ಸಾತ್ವಿಕ ಸುಖವು ದೊರೆಯುತ್ತದೆ. ಸುಖವೆಂಬುದು ಕಬ್ಬನ್ನು ಕಣೆಗೆ ಕೊಟ್ಟು ಹಿಂಡಿಕೊಳ್ಳುವಂತೆ ವಿಷಯಗಳಿಂದ ಹಿಂಡಿಕೊಳ್ಳತಕ್ಕದ್ದಲ್ಲ. ಈಗಿನವರಾದ ನಮ್ಮಲ್ಲಿ ಅನೇಕರಿಗೆ ವಿಷಯಗಳಿಂದ ಸುಖವನ್ನು ಹಿಂಡಿಕೊಳ್ಳಬಹುದು ಎಂಬ ಭ್ರಮೆಯು ಬಲವಾಗಿ ಬೇರೂರಿಬಿಟ್ಟಿದೆ. ಇದರಿಂದ ನಮ್ಮಲ್ಲಿ ಲೋಭ, ಈರ್ಷ್ಯೆ, ಅಸೂಯೆಗಳು, ಮಾತ್ಸರ್ಯ, ಮೋಸಗಳು ಇವೆಲ್ಲ ಬೆಳೆದುಕೊಂಡು ದುಃಖಾಂತವಾದ ಯುದ್ಧಾದಿಗಳಲ್ಲಿ ಪರ್ಯವಸಾನವಾಗುತ್ತದೆ. ವಿಷಯಗಳು ನಮಗೆ ಸಿಕ್ಕುವ ಮೊದಲು ಎಷ್ಟು ಪ್ರಲೋಭಕವಾಗಿ ಮೋಹಕವಾಗಿ ಇರುವವೋ ಸಿಕ್ಕಿದ ಮೇಲೆ ಅಷ್ಟಾಗಿ ಇರುವುದಿಲ್ಲ. ಆಗ ಬಿಸಿಯ ತುಪ್ಪದಂತೆ ನುಂಗಲೂ ಆರದೆ ಉಗುಳಲೂ ಆರದೆ ಸಂಕಟಪಡುವೆವು. ನಿಜವಾಗಿ ಸುಖವು ಎಲ್ಲಿರುತ್ತದೆ? ಒಬ್ಬನು ಪಿಟೀಲು ಬಾರಿಸುತ್ತಾನೆಂದು ಇಟ್ಟುಕೊಳ್ಳಿರಿ. ಅವನು ಕಮಾನನ್ನು ಪಿಟೀಲು ತಂತಿಯ ಮೇಲೆ ಆಡಿಸುತ್ತಾ
ಬಗೆ ಬಗೆಯ ಸ್ವರಗಳಿಂದ ಬಗೆ ಬಗೆಯ ಇಂಪಾದ ರಾಗಗಳನ್ನು ಎಬ್ಬಿಸಿ ಆ ಆನಂದದಲ್ಲಿ ತಾನು ಮೈಮರೆತಿರುತ್ತಾನೆ. ಮತ್ತೊಬ್ಬರನ್ನು ಪರವಶರನ್ನಾಗಿ ಮಾಡಿಸುತ್ತಿರುತ್ತಾನೆ. ಈ ಇಂಪಿನ ರಾಗವು ಬರಿಯ ಕಮಾನಿನಲ್ಲಿಲ್ಲ, ಪಿಟೀಲಿನ ತಂತಿಗಳಲ್ಲೂ ಇಲ್ಲ. ಈ ಉಪಾಧಿಗಳ ಸಂಘರ್ಷವನ್ನು ನೆಪವಾಗಿ ಮಾಡಿಕೊಂಡು ರಾಗವು ಹೊರಸೂಸುತ್ತಿದೆ ಅಲ್ಲವೇ? ಇದರಂತೆ ವಿಷಯಗಳಿಗೂ ಮನಸ್ಸಿಗೂ ಆಗುವ ಸಂಘರ್ಷದಲ್ಲಿ ಆಗುವ ಸುಖವು ವಿಷಯಗಳಲ್ಲಿಲ್ಲ, ಮನಸ್ಸಿನಲ್ಲಿಯೂ ಇರುವುದಿಲ್ಲ. ಮನಸ್ಸಿನಲ್ಲಿ ಆಯಾ ಧರ್ಮ ಅಧರ್ಮಗಳ ನಿಮಿತ್ತದಿಂದ ನಮಗೆ ಆಯಾ ವಸ್ತುಗಳು ಎದುರಿಗೆ ಬರುತ್ತವೆ. ಆಗ ಸುಖವೋ ದುಃಖವೋ ಆಗುತ್ತದೆ. ಕೆಲವು ವೇಳೆ ನಮ್ಮ ಅಭಿಲಾಷೆಯಂತೆ ಇಷ್ಟ ವಸ್ತುಗಳ ಲಾಭವಾದರೆ ಆಗ ಅವುಗಳಿಂದಾಗಿ ಕಾಣಿಸಿಕೊಳ್ಳುವ ಸುಖವನ್ನು ಆಯಾ ವಿಷಯದಿಂದ ಬಂದ ಸುಖವು ಎಂದು ಭಾವಿಸಿ ನಾವು ಮೋಸ ಹೋಗುವೆವು. ಆದರೆ ಆಗ ನಿಜವಾಗಿ ಆಗುವುದೇನು? ಇಷ್ಟ ವಸ್ತುವು ಪೂರ್ವ ಪುಣ್ಯ ಪರಿಪಾಕದಿಂದ ದೊರೆತರೆ ವಿಷಯದ ಅಪ್ರಾಪ್ತಿಯಿಂದ ಚಡಪಡಿಸುತ್ತಿದ್ದ ಮನಸ್ಸು ಸುಮ್ಮನಾಗುವುದು. ಆಗ ಅದರ ಸಾತ್ವಿಕ ವೃತ್ತಿಯಲ್ಲಿ ಆತ್ಮನ ಆನಂದವು ಪ್ರತಿಬಿಂಬಿಸುತ್ತದೆ. ಈ ಆನಂದದ ನೆರಳನ್ನೇ ನಾವು ವಿಷಯ ಸುಖವೆಂದು ತಿಳಿದುಕೊಳ್ಳುತ್ತಿರುವೆವು. ಇದು ನಮ್ಮ ಭಾರತ ವರ್ಷದವರು ಕಂಡುಹಿಡಿದಿರುವ ಮನಃಶಾಸ್ತ್ರದ ಒಂದು ಘನ ತತ್ವವು. ಚಂಚಲವಾಗಿರುವ ಮನಸ್ಸು ಸ್ವಸ್ಥವಾಗಿ ನಿಂತು ಪ್ರಸನ್ನವಾಗಿರುವಾಗ ಅದರಲ್ಲಿ ಆನಂದವು ತೋರುತ್ತದೆ. ಆ ಆನಂದವು ಧರ್ಮ ನಿಮಿತ್ತವಾಗಿ ಉಂಟಾಗತಕ್ಕದ್ದು. ನಿಜವಾಗಿ ಆನಂದವು ಆತ್ಮನಿಂದಲೇ ನಮಗೆ ದೊರೆಯತಕ್ಕದ್ದು. ಆದ್ದರಿಂದ ಧರ್ಮವನ್ನು ಮಾಡಬೇಕು, ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಈ ಕರ್ಮಯೋಗದಿಂದ ನಮಗೆ ಮಿಗಿಲಿಲ್ಲದ ಆನಂದವು ದೊರಕುವುದಕ್ಕೆ ಮಾರ್ಗವು ಸಿಕ್ಕುತ್ತದೆ ಎಂದು ಅವರು ಹೇಳುತ್ತಾರೆ. ಹೊರಗಿನ ವಿಷಯವು ಏನಾದರೂ ಆಗಿರಲಿ, ನಮ್ಮ ಮನಸ್ಸು ಪ್ರಸನ್ನವಾಗಿ ವಿಕ್ಷೇಪವಿಲ್ಲದೆ ಇದ್ದರೆ ಸರಿ, ನಮಗೆ ಆನಂದವೇ ಸಿಕ್ಕುತ್ತದೆ. ಬೆಟಗೇರಿ ಕೃಷ್ಣಶಾಸ್ತ್ರಿಗಳೆಂಬ ಒಬ್ಬ ಬ್ರಾಹ್ಮಣೋತ್ತಮರಿದ್ದರು. ಅವರನ್ನು ನಿಮ್ಮಲ್ಲಿ ಯಾರಾದರೂ ನೋಡಿರಬಹುದು, ಅಥವಾ ಅವರ ಹೆಸರನ್ನಾದರೂ ಕೇಳಿರಬಹುದು. ಅವರು ಕರ್ಮನಿಷ್ಠರು, ಶಾಸ್ತ್ರಜ್ಞರು, ಭಕ್ತ ಶಿರೋಮಣಿಗಳು. ಅವರ ರುಮಾಲಿನ ಮೇಲೆಲ್ಲ ಶ್ರೀರಾಮನಾಮಾಕ್ಷರವು ಒತ್ತಿತ್ತು. ಅವರು ಆಗಾಗ್ಗೆ ಭಗವನ್ನಾಮವನ್ನು ಉಚ್ಚರಿಸುತ್ತಿದ್ದರು. ಅವರನ್ನು ನೋಡಿದರೆ ಸಾಕು, ಎಂಥವರಿಗಾದರೂ ಮನಸ್ಸಿನ ತಾಪವು ಹರಿಯುವಂತೆ ಇದ್ದಿತು. ಒಮ್ಮೆ ಅವರು ನನಗೆ ಈ ಘಟನೆಯನ್ನು ಕುರಿತು ಪ್ರಸ್ತಾಪಿಸಿದ್ದರು. ಅವರು ದಾರಿ ನಡೆಯುತ್ತಿರುವಾಗ ರಾತ್ರಿ ಬಹಳ ಕತ್ತಲಾಗಿ ಒಂದು ಬಯಲಿನಲ್ಲಿ ಹಾಗೆಯೇ ನಿದ್ರಿಸಿದರಂತೆ. ಗಾಢ ನಿದ್ರೆಯ ಸುಖವನ್ನು ಅನುಭವಿಸಿ ಬೆಳಗಿನ ಜಾವಕ್ಕೆ ಎದ್ದು ತಾವಿದ್ದ ಪ್ರದೇಶವನ್ನು ಪರೀಕ್ಷಿಸಲು ಅದೊಂದು ಸ್ಮಶಾನವಾಗಿತ್ತಂತೆ. ಮನಸ್ಸು ಪ್ರಸನ್ನವಾಗಿದ್ದವನಿಗೆ ಸ್ಮಶಾನದಲ್ಲಿಯೂ ಆನಂದಕ್ಕೆ ಕೊರತೆಯಿಲ್ಲ. ಏನ ಕೇನ ಚಿದಾಚ್ಛನ್ನೋ ಏನ ಕೇನ ಚಿದಾಶಿತಃ ಯತ್ರ ಕ್ವಚನ ಶಾಯಸ್ಯ ತಂ ದೇವ ಬ್ರಾಹ್ಮಣಂ ವಿದುಹು. ಸಿಕ್ಕಿದ ಬಟ್ಟೆಯನ್ನು ಧರಿಸಿ ಸಿಕ್ಕಿದಷ್ಟು ಅನ್ನಪಾನಗಳಿಂದ ತೃಪ್ತನಾಗಿ ಎಲ್ಲೆಂದರೆ ಅಲ್ಲಿ ಮಲಗಿ ತನ್ನ ಆನಂದವನ್ನು ತಾನು ಅನುಭವಿಸುತ್ತಿರುವಾತನೇ ಬ್ರಾಹ್ಮಣನು ಎಂಬ ಸ್ಮೃತಿಯು ಅಕ್ಷರಶಃ ನಿಜವಾಗಿರುತ್ತದೆ. ಮನಸ್ಸನ್ನು ನೆಮ್ಮದಿಯಾಗಿಟ್ಟುಕೊಂಡರೆ ಸಾಕು, ಸತ್ವಗುಣದಿಂದ ಅದನ್ನು ಸಂಸ್ಕರಿಸಿಕೊಂಡರೆ ಸಾಕು, ಅದರಲ್ಲಿ ಆತ್ಮನ ಆನಂದವು ಪ್ರತಿಬಿಂಬಿಸುತ್ತದೆ. ಹೊರಗಿನ ವಿಷಯಗಳ ಸಂಪತ್ತಿಯು ನಮ್ಮಲ್ಲಿ ಇರಲಿ ಇಲ್ಲದಿರಲಿ ಜೀವನವು ಸುಖಮಯವಾಗುತ್ತದೆ ಎಂದು ನಮ್ಮ ದೇಶದ ಸಾಧುಗಳು ಉಪದೇಶಿಸುತ್ತಿರುತ್ತಾರೆ. ಇದನ್ನೇಕೆ ನಾವು ಪರೀಕ್ಷಿಸಿ ನೋಡಬಾರದು? ಎಲ್ಲೆಲ್ಲಿಯೂ ಭೋಗ ಸಾಮಗ್ರಿಗಳಿಗಾಗಿ ಹೋರಾಟವು ನಡೆದಿರುವ ಈ ಕಾಲದಲ್ಲಲ್ಲದೆ ಮತ್ತೆ ಯಾವಾಗ ನಾವು ಈ ಪರೀಕ್ಷೆಯನ್ನು ಮಾಡಬಹುದು? ಆನಂದವು ಯಾರಲ್ಲಿ ಎಷ್ಟೆಷ್ಟು ಹೆಚ್ಚಾಗಿರುವುದೆಂಬ ಬಗ್ಗೆ ಉಪನಿಷತ್ತಿನಲ್ಲಿ ಒಂದು ಸುಖದ ನಿಚ್ಚಳಿಕೆಯನ್ನು
ಏರ್ಪಡಿಸಿರುವ ವಚನವಿದೆ. ಯೌವನವೋ ಇದ್ದು ಸಾಧುತನವೋ ಇದ್ದು ಅಧ್ಯಯನ ಸಂಪನ್ನನಾಗಿ ಕರ್ಮಗಳನ್ನು ಮಾಡುವ ಶರೀರಾರೋಗ್ಯವೋ ಒಲವೋ ಇದ್ದು ಕರ್ಮದ ಫಲದಲ್ಲಿ ಆಶೆ ಇರುವವನಾಗಿರುವ ಒಬ್ಬನಿಗೆ ಇಡೀ ಭೂಲೋಕದಲ್ಲಿರುವ ವಿತ್ತವೆಲ್ಲವೂ ವಶದಲ್ಲಿ ಇರುವುದೆಂದು ಇಟ್ಟುಕೊಳ್ಳಿ. ಆಗ ಅದು ಮನುಷ್ಯನ ಆನಂದವಾಯಿತು. ಆ ಮನುಷ್ಯಾನಂದದ 100ರಷ್ಟು ಆನಂದವು ಮನುಷ್ಯ ಗಂಧರ್ವರಿಗೆ, ಅದರ 100ರಷ್ಟು ದೇವಗಂಧರ್ವರಿಗೆ ಇರುವುದಂತೆ. ಹಾಗೆಯೇ ಮುಂದೆ ಮುಂದೆ ಹೋಗುವುದಾದರೆ ಪಿತೃಗಳು, ಅಜಾನ ದೇವತೆಗಳು, ಕರ್ಮ ದೇವತೆಗಳು, ಇಂದ್ರ, ಬೃಹಸ್ಪತಿ, ಪ್ರಜಾಪತಿ, ಹಿರಣ್ಯಗರ್ಭ, ಬ್ರಹ್ಮ ಇವರಿಗೆ ಒಬ್ಬರಿಗಿಂತ ಒಬ್ಬರಿಗೆ 100ರಷ್ಟು ಹೆಚ್ಚು ಆನಂದವಿರುವುದಂತೆ. ಆದರೆ ಶ್ರೋತ್ರಿಯನೋ ಅಕಾಮಹತನೋ ಆದ ಸಾತ್ವಿಕನಿಗೆ ಈ ಎಲ್ಲ ಆನಂದವೂ ಸಿಕ್ಕುವುದಂತೆ. ಇವೆಲ್ಲಕ್ಕಿಂತಲೂ ಹೆಚ್ಚಿನ ಸಹಜವಾದ ಆತ್ಮಾನಂದವು ಅವನದೇ ಎಂದು ಆ ಉಪನಿಷತ್ತಿನ ವಚನ. ಈ ಸಾತ್ವಿಕ ಸುಖವು ಸಿಕ್ಕುವುದಕ್ಕೆ ಏನು ಮಾಡಬೇಕು? ಈಗ ಹಿಂದೂ ಕೋಡು ಜಾರಿಗೆ ಬರಲಿದೆ. ಅದರಿಂದ ನಮ್ಮ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ತಗಲುವುದು, ನಮ್ಮ ಧರ್ಮವು ಹಾಳಾಗುವುದು, ನಮ್ಮ ಸಮಾಜವು ಕೆಡುವುದು ಎಂದು ಜನರಲ್ಲಿ ಗಲಾಟೆ ಗೆದ್ದಿದೆ. ನೆನಪಿರಲಿ, ಈ ಉಪನ್ಯಾಸವನ್ನು ಶ್ರೀಗಳವರು ಕೊಟ್ಟಾಗ ಅದು 1948ರ ಸಮಯವಾಗಿತ್ತು. ಇದರಲ್ಲಿ ನಿಜದಂಶವೂ ಇರಬಹುದು. ಆದರೆ ಯಾವ ಕಾನೂನು ಬಂದರೂ ನಿಮ್ಮದೇ ಆಗಿರುವ ಅತ್ಯಾನಂದವನ್ನು ಯಾವ ರಾಷ್ಟ್ರಪತಿಯ ಕಾನೂನು ಕಸಿದುಕೊಳ್ಳಲಾರದು. ಮನಸ್ಸಿನ ಕಶ್ಮಲವನ್ನು, ಚಾಂಚಲ್ಯವನ್ನು ನೀಗಿಕೊಂಡರೆ ಸಾಕು, ಆತ್ಮಾನಂದವು ಕೂಡಲೇ ಅಂತಃಕರಣದಲ್ಲಿ ಹೊರಹೊಮ್ಮುತ್ತದೆ. ಸತ್ಯ, ಅಹಿಂಸೆ, ಧರ್ಮ, ಭಕ್ತಿ ಇವೆಲ್ಲವೂ ಇಂಥ ಮನಸ್ಸಿನ ಪ್ರಾಪ್ತಿಗಾಗಿಯೇ ಅನುಸರಿಸತಕ್ಕವುಗಳಾಗಿವೆ. ಇದರಿಂದ ನಮಗೆ ಅನ್ನಪಾನಗಳು, ಹೆಂಡಿರು ಮಕ್ಕಳು, ಆಸ್ತಿ, ಪರಿವಾರ ಮುಂತಾದವುಗಳಿಂದ ಆಗುವ ಸುಖವೂ ಸಿಕ್ಕುವುದೇ ಎಂಬ ಪ್ರಶ್ನೆಯೂ ಸರಿಯಲ್ಲ. ಏತರಿಂದಲೇ ಆಗಲಿ ಸುಖವು ನಮಗೆ ತೋರಬೇಕಾದರೆ ಮೊದಲು ಮನಸ್ಸು ಪ್ರಸನ್ನವಾಗಲೇಬೇಕು. ಈ ಮನಃಪ್ರಸಾದವಿಲ್ಲದೇ ಇದ್ದರೆ ಇಡೀ ಪೃಥ್ವಿಯೇ ನಮ್ಮದಾಗಿದ್ದರೂ ನಮಗೆ ನಿಜವಾದ ಸುಖವಿಲ್ಲ ಎಂಬುದನ್ನು ನಾವು ಎಂದಿಗೂ ಮರೆಯದೇ ಇರಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.